ಎಲ್ಲರಿಗೂ ಶುಭ ದಿನ. ಗೊತ್ತು ನಾವು ತುಂಬಾ ದಿನ ಆದ್ಮೇಲೆ ಬಂದಿದ್ದೀವಿ ಅಂತ, ಬಟ್ ಇವತ್ತು ಒಳ್ಳೆ ರೆಸಿಪಿನೇ ತಗೊಬಂದಿದ್ದೀನಿ. ಏನಂತ ಹೇಳ್ಬಿಡಿ. ಎಗ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ, ಎಗ್ ಬಿರಿಯಾನಿ ಮಾಡೋಣ. ಅದಕ್ಕೆ ನಮ್ಮಮ್ಮ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾರೆ, ನಡೀರಿ ಬನ್ನಿ. ಈಸಿಯಾಗಿರೋ ಒಂದು ಎಗ್ ಬಿರಿಯಾನಿ ತೋರಿಸ್ತೀನಿ. ಫಸ್ಟು ಇದರಲ್ಲಿ 1.5 ಪಾವು ಅಕ್ಕಿ ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮರಾಠಿ ಮಗ್ಗು, ಏಲಕ್ಕಿ, ಚಕ್ಕೆ, ಲವಂಗ ಒಗ್ಗರಣೆಗೆ ಹಾಕ್ತೀನಿ. ಕಸೂರಿ ಮೆಥಿನೂ ಒಗ್ಗರಣೆಗೆ, ಈರುಳ್ಳಿ, ಟಮಾಟೆ ಹಣ್ಣು, ಅರಿಶಿನ ಪುಡಿ, ಇದಿಷ್ಟು ಒಗ್ಗರಣೆ. ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಪರವಾಗಿಲ್ಲ, ನನಗೆ ಅದೆರಡು ರುಬ್ಬಕ್ಕಾಗಲ್ಲ ಅಂತ ಸ್ವಲ್ಪ ಕೊತ್ತಂಬರಿ ಪುದೀನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ರುಬ್ಕೋತೀನಿ. ಆಮೇಲೆ ಗರಂ ಮಸಾಲ, ಧನಿಯಾ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಟ್ಟೆ ಬಾಯ್ಲ್ಡ್ ಮಾಡೋಕೆ ಇಟ್ಟಿದ್ದೀನಿ. ಆಮೇಲೆ 1 ಕಪ್ ಮೊಸರು. ಒಮ್ಮ ಎಣ್ಣೆ ಕಾಯ್ತಾ? ಹಾಂ, ಈಗ ಒಗ್ಗರಣೆ ಹಾಕೋಣ. ಹಾಕ್ಬಿಡಿ. 4 ಐಟಮ್ನ ಹಾಕೋದು. ಲವಂಗದ ಎಲೆ 1-2 ಹಾಕ್ತೀನಿ. ಖಾಲಿ ಆಗಿತ್ತು, ನೆನ್ನೆ ತಾನೇ ತರಿಸಿದ್ದೆ, ಹಂಗಾಗಿ ಮರ್ತೋಯ್ತು. 2 ಹಾಕ್ತೀನಿ ಒಗ್ಗರಣೆ. ಕಸೂರಿ ಮೆಥಿ ಹಾಕ್ತೀನಿ. ಘಮ ಕಸೂರಿ ಮೆಥಿ ಎಣ್ಣೆಗೆ ಹಾಕ್ದಾಗ ಚೆನ್ನಾಗಿ ಬರುತ್ತೆ ಘಮ. ಈರುಳ್ಳಿ ಹಾಕೋಣ. ಒಂದು ಸ್ವಲ್ಪ ಬ್ರೌನ್ ಆಗಲಿ ಈರುಳ್ಳಿ, ಆಮೇಲೆ ಟೊಮೆಟೊ ಹಾಕೋಣ. ಇವತ್ತು ನಾನು ನಮ್ಮಮ್ಮ ಇನ್ಸಿಡೆಂಟ್ಲಿ ಇಬ್ರು ರೆಡ್ ಹಾಕಿದೀವಿ, ಅಂಡ್ ಆಲ್ಸೋ ನೇಲ್ ಪೇಂಟ್ ರೆಡ್ ಇದೆ. ಸೊ ಇವತ್ತು ರೆಡ್ ಡೇ. ಖಾರದ ಪುಡಿನೂ ರೆಡ್ ಇದೆ, ಟೊಮೆಟೊನು ರೆಡ್ ಇದೆ, ಇನ್ನು ಏನೇನು ರೆಡ್ ಇದೆ. ಇಲ್ಲಿರೋ ಫ್ಲವರು ರೆಡ್ ಇದೆ, ತೋರಿಸ್ತೀನಿ. ಈ ಫ್ಲವರ್ ತುಂಬಾ ಚೆನ್ನಾಗಿದೆ ಅಲ್ಲ, ಮೇಸನ್ ಹೋಮ್ ಇಂದ ತಗೊಂಡಿರೋದು, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಈರುಳ್ಳಿ ಬ್ರೌನ್ ಆಯ್ತಾ? ಈರುಳ್ಳಿ ಬ್ರೌನ್ ಆಯ್ತು. ಈಗ ಟೊಮೆಟೊ ಹಾಕೊಂಡ್ಬಿಡೋಣ. ಟೊಮೆಟೊ ಹಾಕಿ. ಅಂಡ್ ಆಲ್ಸೋ ನನಗೆ DMs ಅಲ್ಲಿ ಕಾಮೆಂಟ್ಸ್ ಅಲ್ಲಿ ಬರ್ತಾ ಇದೆ, ನೀವು ದಿನ ಯಾಕೆ ಫುಡ್ ವಿಡಿಯೋ ಹಾಕ್ತಾ ಇಲ್ಲ, 1-3 ದಿನದಿಂದ ನಿಲ್ಸ್ಬಿಟ್ಟಿದ್ದೀರಲ್ಲ ಏನಕ್ಕೆ ಅಂತ. ನನಗೆ ಮಾರ್ಚಲ್ಲಿ ಎಕ್ಸಾಮ್ ಇದೆ, ಅದು ನಿಮಗೂ ಗೊತ್ತು. ಸೊ ಅದರಿಂದ ಒಂದು ಸ್ವಲ್ಪ ಟೈಮ್ ಸಾಕಾಗ್ತಿಲ್ಲ ವಿಡಿಯೋ ಮಾಡಕ್ಕೂ ಅಷ್ಟೇ. ಅದಕ್ಕೋಸ್ಕರ ವೀಕ್ಲಿ 3 to 4 ವಿಡಿಯೋಸ್ ಅಂತೂ ನಾನು ಇಟ್ಟಿರ್ತೀನಿ. ಬಟ್ ಎವ್ರಿ ಡೇ ಹಾಕೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ದಿನ ತನಕ. ಆಮೇಲೆ ಕನ್ಸಿಸ್ಟೆಂಟ್ ಆಗಿರೋಣ. ಬಟ್ ವೀಕ್ಲಿ 3 to 4 ವಿಡಿಯೋಸ್ ಬರುತ್ತೆ. 2 o'clock ನೋಡಿ, ಮರಿಬೇಡಿ. ಸ್ವಲ್ಪ ಕೊತ್ತಂಬರಿ ಪುದೀನ, ಶುಂಠಿ ಬೆಳ್ಳುಳ್ಳಿ ನಿಮ್ಮ ಹತ್ರ ಪೇಸ್ಟ್ ಇದ್ರೆ ಇದನ್ನ ಒಗ್ಗರಣೆಗೆ ಹಾಕಿ, ಇಲ್ಲ ಅಂದ್ರೆ ರುಬ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಹಾಕಿ ಇದಿಷ್ಟನ್ನ ರುಬ್ಕೊಂಡ್ಬಿಡೋಣ, ಆಯ್ತಾ? ಪೇಸ್ಟ್ ಗ್ರೈಂಡ್ ಮಾಡಾಗಿದೆ. ನೋಡಿ, ಈಸಿ ಪೀಸಿ. ಸೊ ಇವಾಗ ಇದಾದ್ಮೇಲೆ ಈ ಪೇಸ್ಟು ಇದಕ್ಕೆ ಹಾಕೋಣ. ಮೊಟ್ಟೆ ಬೆಂದಾಗಿದೆ, ಸ್ವಲ್ಪ ತಣ್ಣೀರಲ್ಲಿ ಹಾಕ್ಬಿಟ್ಟು ಬರೋಣ, ಆಯ್ತಾ? ಮೊಟ್ಟೆ ಬೆಂದಾಗಿದೆ, ನಾನು 8 ಮೊಟ್ಟೆ ಹಾಕಿದ್ದೀನಿ, ಆಯ್ತಾ? ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. ಈಗ ಎಲ್ಲ ಪುಡಿ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕಿ. ನಾನು 1 ಸ್ಪೂನ್ ಹಾಕಿದ್ದೀನಿ. ಉಪ್ಪು ಹಾಕಿ 1 ಸ್ಪೂನ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಿಂಗಂದ್ಮೇಲೆ ರುಬ್ಬಿರೋ ಮಸಾಲೆನ ಹಾಕ್ತೀವಿ. ಈಗ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಎಣ್ಣೆ ಬಿಡ್ತಾ ಇದೆ. ಮೊಸರು ಹಾಕ್ತಿದ್ದೀನಿ. ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಬೀಟ್ ಮಾಡಬೇಕು, ಇಲ್ಲಾಂದರೆ ಮೊಸರು ಒಂಥರ ಮಧ್ಯೆ ಹಾಗೆ ಇರುತ್ತೆ. ಚೆನ್ನಾಗಿ ಬೀಟ್ ಮಾಡಿಬಿಡಿ. ಮೊಟ್ಟೆನೆಲ್ಲ ಈ ಥರ ಮಧ್ಯಕ್ಕೆ ಒಂದು ಸ್ವಲ್ಪ ಕಟ್ ಹೊಡೀರಿ, ಮಸಾಲೆ ಒಳಗೋಗ್ಲಿ ಅಂತ ಹೇಳಿ. ನೋಡಿ, ನಮ್ಮಮ್ಮ ಬಾಯ್ಲ್ಡ್ ಮಾಡಿರೋ ಮೊಟ್ಟೆ ಎಲ್ಲ ನೀಟಾಗಿ 4 ಕಡೆ ಕಟ್ ಹೊಡೆದಿದ್ದಾರೆ. ಏನಕ್ಕಂದ್ರೆ ಮಸಾಲೆ ಒಳಗೋದಾಗ ತುಂಬ ಚೆನ್ನಾಗಿರುತ್ತೆ, ಹಾಗೆ ಪ್ಲೇನ್ ಮೊಟ್ಟೆ ಇರೋಕ್ಕಿಂತ. ಈಗ ಒಂದು ಸಣ್ಣ ತವ ಇಟ್ಕೊತಾ ಇದ್ದೀನಿ. ಆಮೇಲೆ ಹೀಗೆ ನಮ್ಮ ವಿಡಿಯೋ ನೋಡ್ತಾ ನೋಡ್ತಾ ಹೇಳಿ, ನಾನು ಇವಾಗೇನು ಶಾರ್ಟ್ಸ್ ಸೀರೀಸ್ ಮಾಡ್ತಾ ಇದ್ದೀನಿ, ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 7 ತನಕ. ಅದು ಯಾರ್ಯಾರಿಗೆ ತುಂಬ ಇಷ್ಟ ಆಯಿತು ಅಂತ ಕಾಮೆಂಟ್ ಹಾಕಿ. ಬಿಕಾಸ್ ಅದು ಎಲ್ಲ ಸ್ಕ್ರಿಪ್ಟ್ ನಮ್ಮ ಅಮ್ಮಂದೇನೆ ಯೋಚನೆ ಮಾಡಿ ಈ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಪಾರ್ಟ್ 1, ಪಾರ್ಟ್ 2 ಇಂದ ಪಾರ್ಟ್ 7 ತನಕ ಮಾಡಿದ್ದೀವಿ. ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಮಜಾ ಇದೆ. ಯಾರ್ಯಾರು ನೋಡಿಲ್ಲ ಫಸ್ಟ್ ಅದನ್ನು ಹೋಗಿ ನೋಡಿ. ನೆಕ್ಸ್ಟ್ ಒಂದು ಸ್ವಲ್ಪ ಬಿಸಿ ಆಗಲಿ, ಎಣ್ಣೆ ಹಾಕಿದ್ದೀನಿ.
ಫಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಆಯಿತಾ. ಎಣ್ಣೆಗೆ ಒಂಚೂರು ಅರಿಶಿನ, ಒಂಚೂರು ಗರಂ ಮಸಾಲ ಹಾಕ್ತೀರಾ, ಗರಂ ಮಸಾಲ, ಒಂಚೂರು ಕೊರಿಯಂಡರ್, ಒಂಚೂರು ಚಿಲ್ಲಿ ಪೌಡರ್, ಇದನ್ನೆಲ್ಲ ಸಾಲ್ಟ್, ಒಂದು ಸ್ವಲ್ಪ ಸಾಲ್ಟ್. ಆಮೇಲೆ ಇದಕ್ಕೆ ಎಗ್ ಹಾಕೋಣ. ಈ ಮೊಟ್ಟೆ ಏನಿದೆ ಇಲ್ಲಿ, ಈ ಮೊಟ್ಟೆಯನ್ನ ಅದಕ್ಕೆ ಹಾಕೋದು. ವಾವ್, ನಮ್ಮಮ್ಮ ನೀರ್ ಕುದಿಯಕ್ಕೆ ಇಟ್ಟಿದ್ರು ಇಲ್ಲಿ, ಅದು ಬಿಸಿಯಾಗಿದೆ. ಬಿಸಿಯಾಗಿದೆ. ಈ ನೀರನ್ನ ನಾವು ಕರೆಕ್ಟಾಗಿ ಅಳತೆ ಮಾಡ್ಕೊಂಡಿದ್ದೀನಿ. ಅಳತೆ ಬಗ್ಗೆ ಹೇಳ್ಬಿಡಿ, ಗ್ಲಾಸ್ ತೋರಿಸಿ, ಗ್ಲಾಸ್ ತಗೊಳ್ಳಿ. ಒಂದು ಗ್ಲಾಸಿಗೆ ಯಾವುದೇ ಗ್ಲಾಸ್ ತಗೊಳ್ಳಿ, ಒಂದು ಗ್ಲಾಸಿಗೆ 1.5 ಗ್ಲಾಸ್ ನೀರು ಹಾಕಿ. 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 1.5 ಗ್ಲಾಸ್ ನೀರು ಆಯ್ತು. ಉಪ್ಪೆಲ್ಲ ಹಾಕಿದ್ದೀವಿ. ಇದು ಕುದಿ ಬಂದಾಗ ಇಲ್ಲಿ ತೊಳ್ಕೊಂಡಿರೋ ಅಕ್ಕಿನ ಹಾಕ್ಬಿಡೋಣ. ಎಗ್ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ಏನು ಇಷ್ಟ ಇಲ್ಲ ಅಂತ ನೀವು ಕೇಳ್ಬೋದು. ಆ ಥರ ಇಷ್ಟ ಇಲ್ಲದೆ ಇರೋದು ಏನಿಲ್ಲ, ನಂಗೆ ಎಲ್ಲದೂ ಇಷ್ಟ. ಆದರೆ ಎಗ್ ಬಿರಿಯಾನಿ ನಿಜ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಈಸಿನೂ ಇದೆ, ನೀವೇ ಮಾಡ್ಕೋಬೋದು. ಒಂದ್ಸಲಿ ನೋಡಿಬಿಟ್ರೆ ವಿಡಿಯೋನ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿಬಿಟ್ಟು ಕಾಮೆಂಟ್ಸಲ್ಲಿ ಹೇಳಿ ಹೆಂಗಿದೆ ಅಂತ. ಮೊಟ್ಟೆ ಯಾವಾಗ ಹಾಕೋದು? ಲಾಸ್ಟಿಗೆ, ಅಂದರೆ ಅಕ್ಕಿ ಆಲ್ಮೋಸ್ಟ್ ಅರ್ಧ ಬೆಂದಾಗಿರ್ಬೇಕು. ನೀರಲ್ಲಿ ಅದೇ ಹಾಕ್ಬಾರ್ದು, ಮಸಾಲೆ ಹೊರಟೋಗ್ಬಿಡುತ್ತೆ. ಲಾಸ್ಟಲ್ಲಿ ಮೊಟ್ಟೆ ಹಾಕಿ 1 ವಿಷಲ್ ಹೊಡಿಸ್ಬಿಟ್ರೆ ಆಯ್ತು. ಓಕೆ ಆಯ್ತಾ. ಅಕ್ಕಿ ಹಾಕ್ಬಿಡ್ತೀನಿ. ಒಂದು ಅರ್ಧ ಭಾಗ ಬೇಯಲಿ, ಆಮೇಲೆ ಕುಕ್ಕರ್ ಮುಚ್ಚೋಣ. ಈಗ ಮೊಟ್ಟೆ ಹಾಕೋಣ. ನೋಡಿ, ಇಷ್ಟು ಬೆಂದಿರಬೇಕು ಆಯಿತಾ. ಇಷ್ಟು ಬೆಂದಾಗ ಈ ಥರ ಇದೆ ಅಂದಾಗ ಮೊಟ್ಟೆ ಹಾಕಿ, ಇಲ್ಲಾಂದರೆ ನೀರಿದ್ದಾಗ ಮೊಟ್ಟೆ ಹಾಕಬೇಡಿ. ಈಗ ಕುಕ್ಕರ್ನ ಮುಚ್ಚಿಬಿಡಿ. ಎಷ್ಟು ವಿಸಲ್ ಹಾಕ್ಬೇಕು? 1 ವಿಷಲ್ ಆದರೆ ಸಾಕು, ಯಾಕಂದರೆ ಅನ್ನ ಅಲ್ಲಿ ಸ್ವಲ್ಪ ಬೆಂದಿರತ್ತಲ್ಲ. ಓಕೆ, ಇವಾಗ ಇದು 1 ವಿಸಿಲ್ ಆದ ನಂತರ ಬರೋಣ. ಬಾಯ್. ಯಾರ್ಯಾರಿಗೆ ಮೊಸರು ಬಜ್ಜಿ ಇಷ್ಟ, ನೀವು ಯಾವ ಥರ ಮಾಡ್ತೀರಾ ಅಂತ ನೋಡ್ಬೇಕು ನಾನು. ಬಿಕಾಸ್ ನಮ್ಮಮ್ಮ ನೀವು ಏನೇನು ಹಾಕ್ತೀರಾ ಮೊಸರು ಬಜ್ಜಿಗೆ? ನಾನು ಈಗ ಸೌತೆಕಾಯಿ ಇಲ್ಲ, ಸೌತೆಕಾಯಿ ಇದ್ದರೆ ಟೊಮೆಟೊ ಹಾಕಲ್ಲ. ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು ಅಷ್ಟೇ. ತುಂಬ ಚೆನ್ನಾಗಿ. ಹೌದು, ನಿಜ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೌತೆಕಾಯಿ ಇಲ್ಲ ಅಂತ ಟೊಮೆಟೊ ಹಾಕ್ತಾ ಇದ್ದೀನಿ. ನಂಗೆ ಟೊಮ್ಯಾಟೋದೇ ಇಷ್ಟ ಆಗುತ್ತೆ ಒಂಥರ. ಹೌದಾ? ಮತ್ತು ಸೌತೆಕಾಯಿ ಮಾಡಿದಾಗ ಯಾಕೆ ತಿಂತೀಯಾ? ಇದೊಳ್ಳೆ ಪ್ರಶ್ನೆ ಆಯ್ತು. ನನಗೆ ಏನು ಇಷ್ಟ ಆಗಲ್ಲ. ಅವಳಿಗೆ ಏನು ಇಷ್ಟ ಆಗಲ್ಲ. ಮೊಸರಿಗೆ ಈರುಳ್ಳಿ ಹಾಕಿ ನೋಡಿ. ನಮ್ಮಮ್ಮ ಮೊಸರಿಗೆ ಈರುಳ್ಳಿ ಹೆಚ್ಚಾಕಿದ್ದಾರೆ, ಟೊಮ್ಯಾಟೊ ಹೆಚ್ಚ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಒಂಚೂರು ಸಾಲ್ಟ್ ಹಾಕ್ತಾ ಇದ್ದಾರೆ. ನಿಮಗೆ ಬೇಕಂದ್ರೆ ಚಾಟ್ ಮಸಾಲ ಹಾಕೋಬಹುದು, ಚಾಟ್ ಮಸಾಲಾನು ಹಾಕೋಬಹುದು. ಅರ್ಜೆಂಟಿಗೆ ಮಾಡುವಂತ ಮೊಸರು ಬಜ್ಜಿ ರೆಡಿ. ಓಪನ್ ಮಾಡುವ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಹೌದು, ಕಲ್ಸಕ್ಕೆ ಮನ್ಸಾಗ್ತಾ ಇಲ್ಲ. ಮೇಲ್ಗಡೆ ಮೊಗ್ಗೆಲ್ಲ ಮೇಲೆ ಬಂದಿರುತ್ತಲ್ಲ, ಸೊ ಅದನ್ನ ಸೈಡಿಗೆ ತಕ್ಕೊಬಿಟ್ರೆ ಮಧ್ಯ ಬಾಯಿ ಬರಲ್ಲ. ಸೊ ನಮ್ ಎಗ್ ಬಿರಿಯಾನಿ ರೆಡಿ ಇದೆ. ಎಗ್ ಬಿರಿಯಾನಿ ರೆಡಿ ಇದೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ತಿನ್ನಕ್ಕೆ. ಬನ್ನಿ ಟೇಸ್ಟ್ ಮಾಡೋಣ. ವಾವ್, ಸಖತ್ತಾಗಿದೆ, ನಿಜ ಸಖತ್ತಾಗಿದೆ. ಒಂದು ಸ್ವಲ್ಪ ಮೊಸರು ಬಜ್ಜಿ ಒಳಗಡೆ ಎಲ್ಲೋ ಇರುತ್ತಲ್ಲ, ಎಲ್ಲೋನ ಇದ್ರ ಜೊತೆ ಕಲಿಸ್ಕೊಂಡು ತಿನ್ಬೇಕು. ನೀವು ಅದನ್ನ ಟೇಸ್ಟ್ ಮಾಡಿ ನೋಡಿ. ಬಿಸಿ ಇದೆ ಒಂದು ಸ್ವಲ್ಪ. ಈಸಿ ಮೆಥಡ್ ಅದು ಅಲ್ವಾ? ಅದೇ ಸಿಕ್ಕಾಪಟ್ಟೆ ಈಸಿ ಮೆಥಡ್, ತುಂಬಾ ಚೆನ್ನಾಗಿರುತ್ತೆ. ಹೌದು, ಏನು ಕಷ್ಟ, ಯಾರಿಗೂ ಕಷ್ಟ ಆಗಲ್ಲ. ಈ ಕಲಿಯೋ ಹೆಣ್ಮಕ್ಳಿಗಂತೂ ತುಂಬ ಈಸಿಯಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವೆಲ್ಲೋ ಜೊತೆ ಟ್ರೈ ಮಾಡಿಲ್ಲ ಅಂದರೆ ಮಾಡಿ, ಕಾಮೆಂಟ್ಸಲ್ಲಿ ಹೇಳಿ ಹೆಂಗಿದೆ ಅಂತ. ಇವಾಗ ಬಾಯ್.